ಹೊಂಬಾಳೆ ಫಿಲ್ಮ್ಸ್ ಸದ್ಯಕ್ಕೆ ಕನ್ನಡ ಅಲ್ಲದೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಸದ್ದು ಮಾಡ್ತಾ ಇರುವಂತಹ ಪ್ರೊಡಕ್ಷನ್ ಹೌಸ್. ಜನ ಸ್ಟಾರ್ಸ್ನ, ಡೈರೆಕ್ಟರ್ಸ್ನ, ಇವನ್ ಭಾಷೆಯನ್ನು ನೋಡಿ ಥಿಯೇಟರ್ಗಳಿಗೆ ಬರ್ತಾ ಇದ್ರು. ಬಟ್ ಈಗ ಹೊಂಬಾಳೆ ಅನ್ನೋ ಹೆಸರನ್ನು ಕೇಳಿ ಜನ ಥಿಯೇಟರ್ಗಳಿಗೆ ಬರ್ತಿದ್ದಾರೆ. ಆ್ಯಂಡ್ ಅದು ಕನ್ನಡದ ಪ್ರೊಡಕ್ಷನ್ ಹೌಸ್ ಅನ್ನೋದೇ ಖುಷಿ ವಿಚಾರ. ಹಾಗಿದ್ರೆ ಹೊಂಬಾಳೆ ಫಿಲ್ಮ್ಸ್ ಅವರ ಎಲ್ಲ ಸಿನಿಮಾಗಳ ಹಿಟ್ ಮತ್ತು ಫ್ಲಾಪ್ ಹಾಗೂ ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿನ್ನಿಂದಲೇ 2014ರಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅವರು ಮೊದಲು ನಿರ್ಮಾಣ ಮಾಡಿದ್ದಂತಹ ಸಿನಿಮಾ. ಜಯಂತ್ ಸಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಎರಿಕಾ ಫರ್ನಾಂಡಿಸ್ ಅವರು ಆ್ಯಕ್ಟ್ ಮಾಡಿದ್ರು. 17 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ 21 ಕೋಟಿ ಕಲೆಕ್ಟ್ ಮಾಡಿ ಪ್ರೊಡ್ಯೂಸರ್ ಸೇಫ್ ಆಗಿದ್ರೂ ಕೂಡ ಕ್ರಿಟಿಕ್ಸ್ ಅವರ ಕಡೆಯಿಂದ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಗಿತ್ತು. ಮಾಸ್ಟರ್ ಪೀಸ್ 2015ರಲ್ಲಿ ಹೊಂಬಾಳೆ ಅವರು ಪ್ರೊಡ್ಯೂಸ್ ಮಾಡಿದ್ದಂತಹ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಯಶ್ ಮತ್ತು ಸಾನ್ವಿ ಶ್ರೀವಾತ್ಸವ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾ 12 ಕೋಟಿ ಬಜೆಟಲ್ಲಿ ರೆಡಿ ಆಗಿ ಬಾಕ್ಸ್ ಆಫೀಸಲ್ಲಿ 35 ಕೋಟಿ ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾದ ರಿಸಲ್ಟ್ ಹಿಟ್. ರಾಜಕುಮಾರ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರಿಯಾ ಆನಂದ್ ಅವರು ಆ್ಯಕ್ಟ್ ಮಾಡಿದ್ದಂತಹ ಸಿನಿಮಾ. 2017ರಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅಂಡರಲ್ಲಿ ವಿಜಯ್ ಕಿರಗಂದೂರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಭಾರಿ ಸದ್ದು ಮಾಡಿ 20 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದರೂ ಕೂಡ 75 ಕೋಟಿ ಕಲೆಕ್ಟ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಜೊತೆಗೆ ಬ್ಲಾಕ್ ಬಸ್ಟರ್ ಕೂಡ ಆಗಿ ಸಾಬೀತಾಗಿತ್ತು. KGF ಚಾಪ್ಟರ್ 1 2018ರಲ್ಲಿ ಕನ್ನಡ ಇಂಡಸ್ಟ್ರಿಯನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋದಂತಹ ಸಿನಿಮಾ. ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿ ಯಶ್ ಅವರು ಆ್ಯಕ್ಟ್ ಮಾಡಿದ್ದಂತಹ ಸಿನಿಮಾ ಕೂಡ ಹೌದು. ಹೊಂಬಾಳೆ ಫಿಲ್ಮ್ಸ್ ಅವರ ನಿರ್ಮಾಣದಲ್ಲಿ ಈ ಸಿನಿಮಾ ಬಂದಿತ್ತು. ಈ ಸಿನಿಮಾದಿಂದ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಹೊಂಬಾಳೆ ಕೂಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೆಸರನ್ನು ಮಾಡ್ತು. ಇನ್ನು 80 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ 250 ಕೋಟಿ ಕಲೆಕ್ಟ್ ಮಾಡಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿತ್ತು. ಯುವರತ್ನ 2021ರಲ್ಲಿ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿ ಹೊಂಬಾಳೆ ಫಿಲ್ಮ್ಸ್ ಅವರು ನಿರ್ಮಾಣ ಮಾಡಿದ್ದಂತಹ ಸಿನಿಮಾ. ಪುನೀತ್ ರಾಜ್ಕುಮಾರ್ ಮತ್ತು ಸಯ್ಯೇಶ ಅವರು ಆ್ಯಕ್ಟ್ ಮಾಡಿದ್ದಂತಹ ಸಿನಿಮಾ. ಈ ಸಿನಿಮಾ 25 ಕೋಟಿ ಬಜೆಟಲ್ಲಿ ರೆಡಿ ಆಗಿ ಬಾಕ್ಸ್ ಆಫೀಸಲ್ಲಿ 40 ಕೋಟಿ ಕಲೆಕ್ಟ್ ಮಾಡಿ ಹಿಟ್ ಆಗಿ ಸಾಬೀತಾಗಿತ್ತು. KGF ಚಾಪ್ಟರ್ 2 2022ರಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿದ್ದಂತಹ ಸಿನಿಮಾ. ಯಶ್, ಶ್ರೀನಿಧಿ ಶೆಟ್ಟಿ, ಸಂಜಯ್ ದತ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿದ್ದಂತಹ ಈ ಸಿನಿಮಾ 100 ಕೋಟಿ ಬಜೆಟಲ್ಲಿ ರೆಡಿ ಆಗಿ ಬಾಕ್ಸ್ ಆಫೀಸಲ್ಲಿ 1250 ಕೋಟಿ ಕಲೆಕ್ಟ್ ಮಾಡಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ. ಕಾಂತಾರ 2022ರಲ್ಲಿ ಮತ್ತೆ ಹೊಂಬಾಳೆ ಫಿಲ್ಮ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದ್ದಂತಹ ಸಿನಿಮಾ. ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ರಿಷಬ್ ಶೆಟ್ಟಿ ಮತ್ತು ಸಪ್ತಮಿ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಕೇವಲ ಕನ್ನಡದಲ್ಲಿ ರಿಲೀಸ್ ಆಗಿದ್ದಂತಹ ಈ ಸಿನಿಮಾ ವರ್ಡ್ ಆಫ್ ಮೌತಿಂದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ರಿಷಬ್ ಶೆಟ್ಟಿಯವರು ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಇನ್ನು 16 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ 450 ಕೋಟಿ ಕಲೆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿ ಕನ್ನಡದ ಸೆಕೆಂಡ್ ಹೈಯೆಸ್ಟ್ ಗ್ರಾಸರ್ ಕೂಡ ಆಗಿದೆ. ರಾಘವೇಂದ್ರ ಸ್ಟೋರ್ಸ್ 2023ರಲ್ಲಿ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಂತಹ ಸಿನಿಮಾ. ಜಗ್ಗೇಶ್ ಮತ್ತು ಶ್ವೇತಾ ಶ್ರೀವಾತ್ಸ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾ 8 ಕೋಟಿ ಬಜೆಟಲ್ಲಿ ರೆಡಿ ಆಗಿ ಕೇವಲ 4 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಫ್ಲಾಪ್ ಆಗಿ ಸಾಬೀತಾಗಿತ್ತು. ಧೂಮಂ ಪವನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿ ಫಹದ್ ಫಾಜಿಲ್ ಮತ್ತು ಅಪರ್ಣಾ ಬಾಲಮುರಳಿಯವರು ಆ್ಯಕ್ಟ್ ಮಾಡಿದ್ದಂತಹ ಸಿನಿಮಾ. ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದ ಥ್ರಿಲ್ಲರ್ ಮೂವಿ ಇದು. 8 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಕೇವಲ 6 ಕೋಟಿ ಕಲೆಕ್ಟ್ ಮಾಡಿ ಫ್ಲಾಪ್ ಆಗಿ ಸಾಬೀತಾಗಿತ್ತು. ಸಲಾರ್ ಪಾರ್ಟ್ 1 ಸೀಸ್ ಫೈರ್ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿ ಪ್ರಭಾಸ್, ಪೃಥ್ವಿರಾಜ್ ಸುಕುಮಾರನ್ ಮತ್ತು ಶ್ರುತಿ ಹಾಸನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಸಿನಿಮಾ. 2023ರಲ್ಲಿ ಬಂದ ಈ ಸಿನಿಮಾ ಬಾಹುಬಲಿ ನಂತರ ಸಾಕಷ್ಟು ಸೋಲಲ್ಲಿದ್ದಂತಹ ಪ್ರಭಾಸ್ ಅವರಿಗೆ ದೊಡ್ಡ ಕಂಬ್ಯಾಕ್ ಕೊಟ್ಟಂತಹ ಸಿನಿಮಾ. 270 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ 611 ಕೋಟಿ ಕಲೆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು. ಯುವ 2024ರಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರ್ ಅವರು ನಿರ್ಮಾಣ ಮಾಡಿದ್ದಂತಹ ಸಿನಿಮಾ. ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿ ಯುವರಾಜ್ ಕುಮಾರ್ ಮತ್ತು ಸಪ್ತಮಿ ಗೌಡ ಅವರು ಆ್ಯಕ್ಟ್ ಮಾಡಿದ್ದಾರೆ.
ಈ ಸಿನಿಮಾ 18 ಕೋಟಿ ಬಜೆಟಲ್ಲಿ ರೆಡಿ ಆಗಿ 21 ಕೋಟಿ ಕಲೆಕ್ಟ್ ಮಾಡಿ ಹಿಟ್ಟಾಗಿ ಸಾಬೀತಾಗಿತ್ತು. ಬಘೀರ 2024ರಲ್ಲಿ ಡಾಕ್ಟರ್ ಸೂರಿ ಅವರು ನಿರ್ದೇಶನ ಮಾಡಿ ಶ್ರೀಮುರಳಿ ಮತ್ತು ರುಕ್ಮಿಣಿ ವಸಂತ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಸಿನಿಮಾ. ಪ್ರಶಾಂತ್ ನೀಲ್ ಅವರು ಈ ಸಿನಿಮಾಗೆ ಕಥೆಯನ್ನ ಬರೆದಿದ್ರು. ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಂತಹ ಈ ಸಿನಿಮಾ 20 ಕೋಟಿ ಬಜೆಟಲ್ಲಿ ರೆಡಿ ಆಗಿ ಬಾಕ್ಸ್ ಆಫೀಸಲ್ಲಿ 30 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ರಘು ತಾತ 2024ರಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿ ಸುಮನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದ್ದಂತಹ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ. ಕೀರ್ತಿ ಸುರೇಶ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇದೊಂದು ತಮಿಳು ಭಾಷೆಯ ಸಿನಿಮಾ ಆಗಿತ್ತು. 10 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ 43 ಕೋಟಿ ಕಲೆಕ್ಟ್ ಮಾಡಿ ಸೂಪರ್ ಹಿಟ್ ಆಗಿ ಸಾಬೀತಾಗಿತ್ತು. ಮಹಾವತಾರ ನರಸಿಂಹ 2025ರಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅವರು ಕ್ಲೀನ್ ಪ್ರೊಡಕ್ಷನ್ಸ್ ಅವರ ಜೊತೆ ಸೇರಿ ನಿರ್ಮಾಣ ಮಾಡಿ ಪ್ರೆಸೆಂಟ್ ಮಾಡಿದ್ದಂತಹ ಮೈಥಾಲಜಿಕಲ್ ಆ್ಯನಿಮೇಷನ್ ಸಿನಿಮಾ. ಇದು ಭಗವಾನ್ ಶ್ರೀ ವಿಷ್ಣುವಿನ 10 ಅವತಾರಗಳ ಮೇಲೆ ತೆಗೆದಿರುವಂಥ ಸಿನಿಮಾ ಕೂಡ ಹೌದು. ಈವನ್ ಇದು ಮಹಾವತಾರದ ಯೂನಿವರ್ಸ್ನ 7 ಭಾಗಗಳಲ್ಲಿ ಮೊದಲ ಭಾಗ ಆಗಿದೆ. ಸುಮಾರು 15 ಕೋಟಿ ಬಜೆಟಲ್ಲಿ ರೆಡಿಯಾಗಿರುವಂತಹ ಈ ಸಿನಿಮಾ ಇಲ್ಲಿವರೆಗೆ 120 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿದೆ. ವಿಶೇಷ ಅಂದರೆ ಈ ಸಿನಿಮಾ ಇನ್ನೂ ಕೂಡ ಥಿಯೇಟರ್ಸ್ಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಸೊ ಹೊಂಬಾಳೆ ಫಿಲ್ಮ್ಸ್ ಅವರು ಮುಟ್ಟಿದೆಲ್ಲ ಚಿನ್ನ ಅನ್ನೋ ಹಾಗೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ನಿರ್ಮಾಣ ಮಾಡ್ತಿದ್ದಾರೆ. ಇನ್ನು ಹೊಂಬಾಳೆ ಅವರ ಅಪ್ಕಮಿಂಗ್ ಲಿಸ್ಟಲ್ಲಿ ಕಾಂತಾರ ಚಾಪ್ಟರ್ 1, ಸಲಾರ್ ಪಾರ್ಟ್ 2 ಬಿಗ್ ಬಜೆಟ್ ಸಿನಿಮಾಗಳಿದ್ದಾವೆ. ಸೊ ಇವಿಷ್ಟು ಸಿನಿಮಾಗಳು ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.